ಸಿಟಿ ಬೆಂಗಳೂರಿನಲ್ಲಿ ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ದಾಳಿಯಾಗಿದೆ. ಬಿಬಿಎಂಪಿ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಪ್ರಕಾಶ್ಗೆ ಲೋಕ ಶಾಕ್ ನೀಡಿರೋದು ಇವತ್ತು ಬೆಳಗ್ಗೆ. ಕಚೇರಿ, ಮನೆ ಸೇರಿದಂತೆ ನಗರದ ಒಟ್ಟು 5 ಕಡೆಗಳಲ್ಲಿ ರೇಡ್ ಮಾಡಲಾಗಿದೆ. ಗೋವಿಂದರಾಜನಗರ ವಿಭಾಗದ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಪ್ರಕಾಶ್, ನಾಗರಬಾವಿ, ಗೋವಿಂದರಾಜನಗರ, ಯಲಹಂಕದಲ್ಲಿ ದಾಳಿ ಮಾಡಲಾಗಿದೆ. ರಾಜರಾಜೇಶ್ವರಿ ನಗರದ ಜಾನಾಕ್ಷಿ ಲೇಔಟ್ನ ಮನೆಯಲ್ಲಿ ಪರಿಶೀಲನೆಯನ್ನು ಕೂಡ ಮಾಡಲಾಗಿದೆ. ಇವತ್ತು ಬೆಳ್ಳಂಬೆಳಗ್ಗೆ ಲೋಕಾಯುಕ್ತ ಶಾಕ್ ಅನ್ನು ನೀಡಿರೋದು ಸಿಲಿಕಾನ್ ಸಿಟಿಯಲ್ಲಿ ಬಿಬಿಎಂಪಿಯ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಪ್ರಕಾಶ್ಗೆ ಇವತ್ತು ಬೆಳಗ್ಗೆನೆ ಲೋಕ ಅಧಿಕಾರಿಗಳು ಶಾಕ್ ನೀಡಿದ್ದಾರೆ. ಅವರ ಕಚೇರಿ, ಮನೆ ಸೇರಿದಂತೆ ನಗರದ ಒಟ್ಟು 5 ಕಡೆಗಳಲ್ಲಿ ಅವರಿಗೆ ಸಂಬಂಧಪಟ್ಟಂತೆಗೆ ಒಟ್ಟು 5 ಕಡೆಗಳಲ್ಲಿ ರೇಡನ್ನು ಮಾಡಲಾಗಿದೆ. ಗೋವಿಂದರಾಜನಗರದ ವಿಭಾಗದ ಎಕ್ಸಿಕ್ಯೂಟಿವ್ ಎಂಜಿನಿಯರ್ ಆಗಿ ಇವ್ರ ಕೆಲಸವನ್ನು ನಿರ್ವಹಿಸ್ತಾ ಇದ್ರು. ಇವ್ರ ಮೇಲೆ ಏನಾರೋ ಆರೋಪ ಬಂದಿತ್ತ ಏನು ಗೊತ್ತಾಗಬೇಕಾಗಿದೆ. ಸೊ ಈಗಾಗಲೇ ಪರಿಶೀಲನೆಯನ್ನು ನಡೆಸಿದ್ದಾರೆ. ಏನಾದರೂ ಡಾಕ್ಯುಮೆಂಟ್ಸ್ಗಳು ಸಿಕ್ಕಿದೆಯಾ, ಮಹತ್ವದ ದಾಖಲೆಗಳೇನಾದರೂ ಸಿಕ್ಕಿದೆಯಾ, ಚಿನ್ನ, ಬೆಳ್ಳಿ, ನಗದು ಏನಾದರೂ ಸಿಕ್ಕಿದೆಯಾ, ಮಾಹಿತಿ ಸಿಗಬೇಕಾಗಿದೆ. ನಾರ್ಮಲ್ ಆಗಿ ರೇಡ್ ಮಾಡಿದಾಗ ನಾವು ಗಮನಿಸಿರ್ತೀವಿ, ಅಷ್ಟು ಚಿನ್ನ ಸಿಕ್ತು, ಇಷ್ಟು ಬೆಳ್ಳಿ ಸಿಕ್ತು, ದುಡ್ಡು ಅಲ್ಲಿ ಸಿಕ್ತು, ಇಲ್ಲಿ ಸಿಕ್ತು ಅಂತೆಲ್ಲ. ಹಾಗಾಗಿ ಇವ್ರ ಮನೇಲಿ ಏನಾದರೂ ವಶಕ್ಕೆ ಪಡ್ಕೊಂಡಿದ್ದಾರೆ, ಏನಾದರೂ ಸಿಕ್ಕಿದೆಯಾ, ಮಾಹಿತಿ ಸಿಗಬೇಕಾಗಿದೆ. ಬೆಳಬೆಳಗ್ಗೆನೇ ಇವರಿಗೆ ಸಂಬಂಧಪಟ್ಟಂತೆ 5 ಕಡೆಯಲ್ಲಿ ಇವರ ಆಫೀಸು, ಇವರ ಮನೆ, ಹಾಗೆಯೇ ಇವರಿಗೆ ಸಂಬಂಧಪಟ್ಟಂಥ ಅವರ ಸ್ನೇಹಿತರು, ಕುಟುಂಬಸ್ಥರು, ಕಚೇರಿಯು ಇಲ್ಲೆಲ್ಲನೂ ಕೂಡ ರೇಡನ್ನು ಮಾಡಲಾಗಿದೆ. ಇಲ್ಲಿವರೆಗೂ ಏನೇನು ವಶಕ್ಕೆ ಪಡ್ಕೊಂಡಿದ್ದಾರೆ ಇದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ. ಎತ್ಕೊಂಡು ವಿಡಿಯೋ ಮಾಡೋಕ್ಕೂ ಅಷ್ಟು ಕಂಜೆಸ್ಟ್ ಐತೆ.